ಅಂದರೆ ಪ್ರೊಡಕ್ಷನ್ ನನಗೆ ಪುಷ್ಪ ಪ್ರೊಡಕ್ಷನ್ ಅಂತ ನಂಗೆ ಗೊತ್ತಿರಲಿಲ್ಲ. ಪ್ರಾಜೆಕ್ಟ್ ಒಪ್ಕೊಳ್ಳುವಾಗಲೂ ಗೊತ್ತಿರಲಿಲ್ಲ ನನಗೆ. ಸಿನಿಮಾ ವಾಸ್ ನಾಟ್ ಎಟ್ ಆಲ್ ಇನ್ ಮೈ ವಿಶ್ ಲಿಸ್ಟ್. ನಾನು ಸಿನಿಮಾ ಮಾಡಬೇಕು ಅನ್ನೋದು ನಾನು ಅಂದ್ಕೊಂಡೇ ಇರಲಿಲ್ಲ. ಮೇ ಬಿ ಆ ಕಾನ್ಫಿಡೆನ್ಸ್ ಇರಲಿಲ್ವೋ ಗೊತ್ತಿಲ್ಲ, ಆ ಥಾಟೇ ಬಂದಿರಲಿಲ್ಲ ನನಗೆ. ಐ ಹ್ಯಾಡ್ ಟು ಕ್ವಿಟ್ ದ ಸೀರಿಯಲ್. ನಾನು ವಾಟ್ಸ್ ನೆಕ್ಸ್ಟ್ ಅಂತ ಆವಾಗಲೂ ಏನು ಅಂತ ಅನ್ನೋ ಟೈಮಲ್ಲಿ ಈ ಪ್ರಾಜೆಕ್ಟ್ ಬಂತು. ಇದೂ ನನಗೆ ಕುತಲ್ವಾಡಿ ಕಾಲ್ ಬಂದಾಗಲೂ ನಾನು ಆ ಟೈಮಲ್ಲಿ ನಾನು ಯಾವುದು ತೊಗೊಳ್ಳೋ ಅಂಥ ಸಿಚುಯೇಷನಲ್ಲಿ ಇರಲಿಲ್ಲ. ಬೇಡ ಸರಿಲ್ಲ, ನಾನು ಸದ್ಯಕ್ಕೆ ಯಾವುದು ತೊಗೊತಿಲ್ಲ ಅನ್ನೋ ಥರನೇ ಇತ್ತು. ಬಟ್ ಡೈರೆಕ್ಟರ್ ಮತ್ತೆ ಒಂದು 3-4 ಸಲ ಕಾಲ್ ಮಾಡಿ, ಒಂದು ಸಲ ಕತೆ ಕೇಳಿ, ನಿಮ್ಗೆ ಇಷ್ಟ ಆದರೆ ಮಾಡಿ, ತುಂಬ ಒಳ್ಳೆ ಪ್ರೊಡಕ್ಷನ್ ಹೌಸು, ಸ್ಟಾರ್ ಕಾಸ್ಟ್ ಹಿಂಗಿದೆ, ಟೆಕ್ನಿಕಲ್ ಟೀಮ್ ಹಿಂಗಿದೆ ಅಂತ ಹೇಳಿದಾಗ, ಫಾರ್ ಮೀ ಬೀಯಿಂಗ್ ಅ ಫ್ರೆಷರ್ ನನಗೆ ಓಕೆ ವೈ ನಾಟ್, ನನಗೆ ಅದು ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳಿ ಒಪ್ಕೊಂಡಂಥ ಪ್ರಾಜೆಕ್ಟ್ ಕುತಲವಾಡಿ. ಸೊ ಯಾರು ಪ್ರೊಡಕ್ಷನ್ ಯಾವ್ದು ಹೇಳಿ ಅಂದರೆ ಹೇಳಂಗಿಲ್ಲ ನಾವು, ಬಟ್ ಇಟ್ ಈಸ್ ಅ ಹ್ಯೂಜ್ ಪ್ರೊಡಕ್ಷನ್ ಹೌಸ್, ಡೋಂಟ್ ವೆರಿ ಅಂತೆಲ್ಲ ಹೇಳಿದ್ರು. ನಾನು ಓಕೆ ಫೈನ್, ಹೇಳಂಗಿಲ್ವೇನೋ, ಕಾನ್ಫಿಡೆನ್ಷಿಯಲ್ ಆಗಿ ಇಟ್ಕೊಂಡಿರ್ಬೇಕೇನೋ ಅಂತ ನಾನು ಪೃಥ್ವಿ ಅವ್ರಿಗೆಲ್ಲ ಕೇಳೋದು, ನಿಮ್ಗೆ ಗೊತ್ತಾ ಪ್ರೊಡಕ್ಷನ್ ಯಾವುದು ಹೌಸ್ ಯಾವುದು ಗೊತ್ತಾ ಅಂತ. ಅವ್ರಿಗೂ ಗೊತ್ತಿರಲಿಲ್ಲ. ಬಟ್ ಸಿನಿಮಾ ಎಲ್ಲ ರೆಡಿಯಾಗಿ ಪ್ರಮೋಷನ್ ಟೈಮಲ್ಲೇ ಗೊತ್ತಾಗಿದ್ದು ದ್ಯಾಟ್ ಪುಷ್ಪ ಮ್ಯಾಮ್ದು ಪ್ರೊಡಕ್ಷನ್ ಹೌಸ್ ಇದು ಅಂತ. ಸೊ ಈವನ್ ದ್ಯಾಟ್ ವಾಸ್ ಸರ್ಪ್ರೈಸಿಂಗ್ ನನಗೆ, ಬಿಕಾಸ್ ನನಗೆ ಯಶ್ ಸರ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅವರೊಂದು ಹೋಮ್ ಪ್ರೊಡಕ್ಷನಲ್ಲಿ ನಾನು ಕೆಲಸ ಮಾಡಿದ್ದೀನಿ, ದ್ಯಾಟ್ ಟು ಮೈ ಫಸ್ಟ್ ಮೂವಿ ನಾನು ಲಾಂಚ್ ಆಗಿದ್ದೀನಿ ಅಂದರೆ ಒಂಥರ ಇಟ್ ವಾಸ್ ಸ್ಪೆಷಲ್. ಒಂದು ನನಗೆ ಸ್ಕ್ರೀನ್ ಸ್ಪೇಸ್ ಇತ್ತು. ಅಂದರೆ ಈಗ ರೀಸೆಂಟಾಗಿ ಬರೋ ಸಿನಿಮಾಗಳಲ್ಲಿ ಹೀರೋಯಿನ್ಸಿಗೆ ಅಷ್ಟು ಸ್ಕ್ರೀನ್ ಸ್ಪೇಸ್ ಇರೋದು ನಾನು ಅಷ್ಟು ನೋಡಿಲ್ಲ. ಸ್ಕ್ರೀನ್ ಸ್ಪೇಸ್ ಇತ್ತು, ಥ್ರೂ ಔಟ್ ದ ಸ್ಟೋರಿ ನಾನು ಟ್ರಾವೆಲ್ ಮಾಡ್ತಾ ಇದ್ದೆ. ಸೊ ಹಾಗಾಗಿ ಮತ್ತು ಇನ್ನೊಂದು ಕತೆ, ಎಸ್ ಕತೆ ಚೆನ್ನಾಗಿತ್ತು, ಆದರೆ ಕತೆ ಕೇಳಿ ಒಪ್ಕೊಳ್ಳೋಷ್ಟು ಎಕ್ಸ್ಪೀರಿಯನ್ಸ್ಡ್ ಆರ್ಟಿಸ್ಟ್ ಅಲ್ಲ. ಅಂದರೆ ವೆನ್ ಇಟ್ ಕಮ್ಸ್ ಟು ಸಿನಿಮಾ ನಾನು ಅಂದರೆ ಐ ಹ್ಯಾವ್ ಸಮ್ ಬೌಂಡ್ರೀಸ್, ಅದಿದ್ದು ನಾನು ಮಾಡ್ತೀನಿ ಅಂದಾಗ ಐ ಕ್ಯಾನ್ ಥಿಂಕ್ ಆನ್ ದ್ಯಾಟ್. ಕತೆನೇ ಚೆನ್ನಾಗಿಲ್ಲ ಅಂತ ರಿಜೆಕ್ಟ್ ಮಾಡಿ ಅಥವಾ ಚೆನ್ನಾಗಿದೆ ಆ ಥರದ್ದು ಇರಲಿಲ್ಲ ನನ್ನ ತಲೆಯಲ್ಲಿ. ನನಗೇನೇನು ಬೇಕು, ನನ್ನ ಪ್ರಿಯಾರಿಟೀಸ್ ಏನಿತ್ತು, ನನಗೆ ಟೆಕ್ನಿಕಲಿ ಸ್ಟ್ರಾಂಗ್ ಇರಬೇಕಾಗಿತ್ತು. ಬಿಕಾಸ್ ಐ ಆಮ್ ಅ ಫ್ರೆಷರ್. ನಾನು ಫ್ರೆಷರ್ ಟೀಮ್ ಜೊತೆನೇ ವರ್ಕ್ ಮಾಡಿದಾಗ ದೇರ್ ಇಸ್ ನಥಿಂಗ್ ಟು ಲರ್ನ್. ಮೇ ಬಿ ನನಗೆ ಅಷ್ಟೊಂದು ಇರಲ್ವೇನೋ ಕಲಿಯೋದಕ್ಕೆ ಅಂತ. ಸೊ ಆ್ಯಕ್ಟರ್ಸ್ ಆಗಿರ್ಬೋದು, ಗೋಪಾಲ್ ದೇಶಪಾಂಡೆ ಸರ್, ಪೃಥ್ವಿ ಸರ್, ಅವರೆಲ್ಲ ದೇ ಆರ್ ವೆರಿ ಎಕ್ಸ್ಪೀರಿಯನ್ಸ್ಡ್ ಆರ್ಟಿಸ್ಟ್. ಸೊ ನನಗೆ ಕಲಿಯೋಕ್ಕೆ ಸಿಕ್ತು ಅವ್ರ ಜೊತೆ ಏನು ಸಿನಿಮಾ ಸೀರಿಯಲ್ ಆ್ಯಕ್ಟಿಂಗ್ ವಾಟ್ ಇಸ್ ದ ಡಿಫ್ರೆನ್ಸ್ ಅನ್ನೋದೆಲ್ಲ. ಬಿಕಾಸ್ ಅವರು ಸೀರಿಯಲ್ ಬ್ಯಾಕ್ಗ್ರೌಂಡಿಂದನೇ ಬಂದಿದ್ದರಿಂದ ನನಗೆ ಕಲಿಯೋಕ್ಕೆ ಸಿಕ್ತು. ಸೊ ದೀಸ್ ವರ್ ಮೈ ಪ್ರಿಯಾರಿಟೀಸ್. ನನಗೆ ಅದು ಓಕೆ ಆಗಿ ಒಪ್ಕೊಂಡಿತ್ತು.